ಚವರ್ಲೆಟ್ ಸ್ಪಾರ್ಕ್ Spark. 2009 ಮಾಡಲು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ ಬರೀ 90,000 ರೂಪಾಯಿಗೆ. AC ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಲ್ಲ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ನೆಕ್ಸ್ಟ್ ನೋಡಿ ಇನ್ನೊಂದು ಇವಾಗ ಜನ್ ಬಂದಿದೆ. ಮಾರುತಿ ಅವ್ರದ್ದು ಜೆನ್ನು ನಿಮ್ಮಲ್ಲಿ ಒಂದಿದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಜನ್ ಅಲ್ಲಿ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ, ಗಾಡಿ ಎಲ್ಲ ಗುಡ್ ಕಂಡೀಷನ್, ಬರೀ 80,000 ರೂಪಾಯಿ ಸರ್ ಇದು. 80,000ಕ್ಕೆ 80,000 ರೂಪಾಯಿ ಇನ್ನು 90,000 ರೂಪಾಯಿಗೆ ಚವರ್ಲೆಟ್ ಸ್ಪಾರ್ಕ್ ಯಾವ್ದು ಬೇಕಾದ್ರೂ ತಗೋಬಹುದು, ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಮಾಡೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಎರಡು ಆಲ್ಟೋ ಕೂಡ ಇದೆ. ಸರ್ ಇದು ಆಲ್ಟೋ 2010 ಮಾಡಲಿ ಸರ್ ಇದು. ಓಕೆ, ಇದು ಆಲ್ಟೋ 2010 ಮಾಡಲು ಫ್ರೆಶ್ 5 ವರ್ಷ FC ಎಲ್ಲ ರನ್ನಿಂಗ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಬರೀ 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ 10 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ K10 VXI ಪವರ್ ಸ್ಟೀರಿಂಗ್ ಇರೋ ಗಾಡಿ ಬರೀ 1.5 ಲಕ್ಷಕ್ಕೆ. 1.5 ಲಕ್ಷ. ಆಲ್ಟೋ K10 ಬೇಡ ಅಂದ್ರೆ ಇನ್ನೊಂದು ಆಲ್ಟೋ ಇದೆ, ಇದು ಬರೀ 1,20,000 ರೂಪಾಯಿ. ಯಾವ್ದಾದ್ರು ತಗೋಬಹುದು. ಯಾವ ಮಾಡಲು ಸರ್ ಇದು? ಇದು 6 ಮಾಡಲು 2006. 1,20,000 ರೂಪಾಯಿ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರು ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನ್ಸ್ ವೆಹಿಕಲ್ ಮತ್ತೆ ಮೈಲೇಜ್ ಬರೋ ವೆಹಿಕಲ್ ಏನಾದ್ರು ನೋಡ್ತಾರೆ, ನಮ್ಮಲ್ಲಿ ಆಲ್ಟೋ ಒಂದು ಆಪ್ಷನ್ ಇರುವಂತದ್ದು 2006 ಮಾಡಲ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ನೋಡಿ, ನಿಮ್ಗೆ 80 to 90% ಟೈರ್ ಬರುವಂತದ್ದು. ಬಾಡಿ ಲೈನ್ ಅಂತೂ ಕ್ಲಾಸ್ ಕಂಡೀಷನ್ ಅಂತಾನೆ ಹೇಳ್ಬೋದು, ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಇಲ್ಲ. ವೆಲ್ ಮೇಂಟೈನ್ ವೆಹಿಕಲ್ ಆಗಿರುತ್ತೆ. 120 ಕೋಟೆಡ್ ಪ್ರೈಸ್ ಇದೆ. ಎದುರುಗಡೆ ಬನ್ನಿ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಈ ವೆಹಿಕಲ್ ಲಿಮಿಟೆಡ್ ವೆಹಿಕಲ್ ಆಗಿರುತ್ತೆ, ಲಿಮಿಟೆಡ್ ಆಫರ್ ಪ್ರೈಸ್ ಅಲ್ಲಿ ಇರುವಂತದ್ದು 1,20,000ಗೆ. 10 ನೋಡ್ತಾರೆ ಅವ್ರಿಗೆ ನಿಮ್ಮ 7 Hills ಅಲ್ಲಿ 3 ಆಪ್ಷನ್ಸ್ ಇರುವಂತದ್ದು. ಡೀಟೇಲ್ಸ್ ಕೊಡಿ ಸರ್. ಸರ್ ಅವ್ರ ಐಟನ್ ಯಾವ ಕಲರ್ ಬೇಕಾದ್ರೂ ನೋಡಬಹುದು. ಇದು ಗ್ರೇ ಕಲರ್ 2012 ಮಾಡಲ್, 2.5 ಲಕ್ಷ ಇರೋದು, 2,20,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಗ್ರೇ ಬೇಡ ಅನ್ನೋರ್ಗೆ ಇನ್ನೊಂದು ಬ್ಲಾಕ್ ಇರೋವಂತದ್ದು. ಸರ್ ಇದು ಅಷ್ಟೇ 2011 ಮಾಡಲ್, ಬರೀ 1,90,000 ರೂಪಾಯಿಗೆ. ಬ್ಲಾಕ್ ಬೇಡ ಅನ್ನೋರ್ಗೆ ವೈಟ್ ಕೂಡ ಇದೆ, ಇಲ್ಲಿ ಡಿಮ್ಯಾಂಡೆಡ್ ಕಲರ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಸರ್ ಇದು 2012 ಮಾಡಲು, ಇದು ಅಷ್ಟೇ 2.5 ಲಕ್ಷ ಇರೋದು, 1,20,000 ಮಾಡ್ಕೊಡ್ತೀನಿ ಸರ್. ಇನ್ನು ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯೇಷನ್ ಮಾಡೋಣ. ಓಕೆ ಸರ್. ಸರ್ ಬೆಂಗಳೂರು ಅಂತ ಸಿಟಿಗೆ ಒಂದು ಮೈಲೇಜ್ ವೆಹಿಕಲ್ ನೋಡ್ತಾ ಇರ್ತಾರೆ ಫ್ಯಾಮಿಲಿ ಅವರು. 7 Hills ಅಲ್ಲಿ ಇನ್ನೊಂದು ವೆಹಿಕಲ್ ಇರೋವಂಥದ್ದು. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2014 ಮಾಡಲು ಚವರ್ಲೆಟ್ ಬೀಟ್, ಫಸ್ಟ್ ಓನರ್ ಗಾಡಿ. ಅವ್ರಿಗೆ ಮೈಲೇಜ್ ಬೇಕಂದ್ರೆ 20 ರಿಂದ 22 ಮೈಲೇಜ್ ಬರುತ್ತೆ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ, ಸಿಂಗಲ್ ಓನರ್ ಗಾಡಿ, ಬರೀ 1,80,000 ರೂಪಾಯಿ ಕೊಡ್ತೀನಿ ಫೈನಲ್. ಫುಲ್ ಕ್ಯಾಶ್? ಇಲ್ಲ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಡ್ತೀನಿ ಫುಲ್. ಇದಕ್ಕೂ ಲೋನ್ ಆಗುತ್ತಾ ಸರ್? 14 ಮಾಡಲು ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದ್ದೀರಾ? ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ನೋಡಿ. ಇದು 2016 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ, ಶೋರೂಮ್ ಮ್ಯಾಗ್ ಎಲ್ಲ ಇದೆ ಕಂಪ್ನಿದು. ಇದು 6 ಲಕ್ಷ ಇರೋದು ಸರ್, ಫೈನಲ್ 5.5 ಲಕ್ಷ ಮಾಡ್ಕೊಡ್ತೀನಿ. 5.5 ಲಕ್ಷ ಲೋನ್ಗೆ ಹೋಗ್ತಾರಂದ್ರೆ 5 ಲಕ್ಷ 4.5 ಲಕ್ಷ ಲೋನೇ ಆಗುತ್ತೆ. 4.5 ಲಕ್ಷವರೆಗೂ ಲೋನ್ ಆಗುತ್ತೆ. 4.5 ಲಕ್ಷ ಲೋನೇ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಸ್ವಿಫ್ಟ್ ಎಲ್ಲಾ ಕಲರ್ ಐತೆ ನೋಡಿ, ಅವ್ರಿಗೆ ಯಾವ್ದು ಬೇಕು, ರೆಡ್, ಬ್ಲೂ, ಗ್ರೇ, ವೈಟ್ ಎಲ್ಲ ಇದೆ ನೋಡಿ. ಇಷ್ಟೊಂದು ಗಾಡಿಗಳಿದಾವೆ, ಅವ್ರು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಇದು 2007 ಮಾಡಲು, ZXi ಟಾಪ್ ಎಂಡ್ ಮಾಡಲು, ಬರೀ 1,70,000 ರೂಪಾಯಿಗೆ. ZXi ಟಾಪ್ ಎಂಡ್ ವೆಹಿಕಲ್ 1,70,000 ಸರ್. ಸರ್ ಬ್ಲೂ ಬೇಡ ಅನ್ನೋರ್ಗೆ ಇನ್ನೊಂದು ರೆಡ್ ಆಪ್ಷನ್ ಇದೆ, ಡೀಟೇಲ್ಸ್ ಕೊಡಿ. ಸರ್ ರೆಡ್ ಇದು 2007 ಮಾಡಲು, ಆ ಬ್ಲೂ ಬೇಡ ಅಂದ್ರೆ ರೆಡ್ 1,70,000 ರೂಪಾಯಿ. ಯಾವ್ದಾದ್ರು ತಗೊಳ್ಳಿ. ಅದು ಬೇಡವಾ ನೋಡಿ, ಇನ್ನೊಂದಿದೆ, ಇದು ಅಷ್ಟೇ 2007 ಮಾಡಲು, ZXi ಇದು ಅಷ್ಟೇ 1,95,000 ರೂಪಾಯಿ ಕೊಡ್ತೀನಿ. ಗಾಡಿಯಲ್ಲಿ ಬ್ರಾಂಡ್ ಮ್ಯಾಗ್ ಎಲ್ಲ ಇದೆ ಇದ್ರಲ್ಲಿ. ಓಕೆ ಸರ್, ಇನ್ನೊಂದು ರೆಡ್ ಕಲರ್ ಆಪ್ಷನ್ ಇದೆ ಸರ್, ಇದು ಅಷ್ಟೇ 2007 ಮಾಡಲು, 1,70,000. ಇದು ಬೇಡವಾ, ಇದು ಅಷ್ಟೇ 2007 ಮಾಡಲು, 1,70,000. ಯಾವ ಗಾಡಿನಾರು ತಗೊಳ್ಳಿ, ZXi, VXi ಎಲ್ಲ ಇದೆ, ಎಲ್ಲ ಕಲರ್ ಅಲ್ಲೂ ಇದೆ. ಯಾವ್ದು ಬೇಕು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಯಾವ್ದಾದ್ರು ತಗೋಬಹುದು. ಓಕೆ ಸರ್, ನ್ಯೂ ಶೇಪ್ ಶಿಫ್ಟ್ ಇನ್ನೊಂದಿದೆ, ಡೀಟೇಲ್ಸ್ ಕೊಡಿ. ಸರ್ ಇದು 2016 ಮಾಡಲು, ಡೀಸೆಲ್ ವೇರಿಯಂಟ್, VDI ಗಾಡಿಯಲ್ಲಿ, ಬ್ರಾಂಡ್ ನ್ಯೂ ಟೈರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ ಗಾಡಿಯಲ್ಲಿ, ನೀಟ್ ಅಂಡ್ ಕಂಡೀಷನ್ ಗಾಡಿ. ಇದಕ್ಕೆ ಲೋನ್ ಬೇಕಂದ್ರೆ 3 ರಿಂದ 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ, ಬರೀ 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷ ಫೈನಲ್ ಆಗುತ್ತೆ. ಹೌದು. ಶಿಫ್ಟ್ ಬೇಡ ಅನ್ನೋರ್ಗೆ I20 ನೋಡ್ತಾ ಇರ್ತಾರೆ, ಒಂದು ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಮೈಲೇಜ್ ವೆಹಿಕಲ್. ಸರ್ ಡೀಟೇಲ್ಸ್ ಕೊಡಿ. ಸರ್ ಇದು I20 2017 ಮಾಡಲು, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಬರೀ 60,000 ಓಡಿದೆ, ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇರೋದು. 5.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಅವ್ರಿಗೆ ಲೋನ್ ಬೇಕಂದ್ರೆ 4.25 ಲೋನ್ ಮಾಡ್ಕೊಡ್ತೀನಿ. 4.25 ಲೋನ್ ಆಗುತ್ತೆ. 4.25 ಲೋನ್ ಆಗುತ್ತೆ, 5.5 ಲಕ್ಷ ಮಾಡ್ಕೊಡ್ತೀನಿ. ಸರ್ ಇನ್ನೊಂದು I20 ಇದೆ. ಇಲ್ಲ ಅದು ಬೇಡ ಅಂದ್ರೆ, ಇದು 2012 ಮಾಡಲು, ಇದು ಅಷ್ಟೇ 3 ಲಕ್ಷ ಇರೋದು, 2,60,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಮುಂದೆ ಬಂದ್ರೆ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನಿಮ್ಗೆ ಈ ರೆಡ್ ಬೇಡ ಅಂದ್ರೆ ಇನ್ನೊಂದು ಗ್ರೇ ಕಲರ್ ಇದೆ, VTVT. ಇದು 2012 ಮಾಡಲು, ಇದು ಅಷ್ಟೇ 3 ಲಕ್ಷ ರೂಪಾಯಿ ಪ್ರೈಸ್, 2,90,000 ಫೈನಲ್ ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಆಸ್ತಾ ವೇರಿಯಂಟ್. ಓಕೆ ಸರ್, ನಮ್ಗೆ ಎಲಿಫೆಂಟ್ ಗ್ರೇ ಬೇಡ ಅನ್ನೋರ್ಗೆ ಇನ್ನೊಂದು ರೆಡ್ ಕಲರ್ I20 ಇರುವಂತದ್ದು. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2013 ಮಾಡಲು, I20 ಸ್ಪೋರ್ಟ್ಸ್,
ಟಾಪ್ ಎಂಡ್ ಮಾಡಲು ಬ್ರಾಂಡ್ ನ್ಯೂ ಟೈರ್ ಮ್ಯಾಗ್ ವೀಲ್ ಎಲ್ಲ ಇದೆ. 3.5 ಲಕ್ಷ ರೂಪಾಯಿ ಸರ್. ಅವ್ರಿಗೆ ಲೋನ್ ಬೇಕಂದ್ರೆ 2.5-3 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. ಸರ್ ನೆಕ್ಸ್ಟ್ ಮಾರುತಿ ಅವ್ರದ್ದು ಈಕೋ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಈಕೋ ಬರೀ 2010 ಮಾಡಲು ಗಾಡಿ, ಬರೀ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇದು ಬೇಡವಾ ನಿಮ್ಗೆ? ಇನ್ನೊಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಅಷ್ಟೇ 2,60,000 ಫೈನಲ್ ಮಾಡ್ಕೊಡ್ತೀನಿ. ಅವ್ರು ಯಾವ್ದಾದ್ರು ತಗೋಬಹುದು. ಗ್ರೇ ಬೇಕಾ ಸಿಲ್ವರ್ ಬೇಕಾ? ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ವೆಹಿಕಲ್ ಇದ್ದಾಗಿರುತ್ತೆ. ಟೈಪ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ 60-70 ಟೈಪ್ ಪ್ರೊಫೈಲ್ ಬರುವಂತದ್ದು ಈಕೋ. ನಿಮ್ಗೆ ಸಿಲ್ವರ್ ಬೇಡ ಅಂದ್ರೆ ಎಲಿಫೆಂಟ್ ಗ್ರೇ ಕಲರ್ ಕೂಡ ಆಪ್ಷನ್ ಇರುವಂತದ್ದು. ಸರ್ ಏನಾಗ್ಬೋದು ಫೈನಲ್ ಆಗಿ ಗಾಡಿ? ಸರ್ 12 ಮಾಡಲು ಸಿಂಗಲ್ ಓನರ್, ಇದು 10 ಮಾಡಲು ಸೆಕೆಂಡ್ ಓನರ್. ಬನ್ನಿ ಮುಂದೆ ಬಂದ್ರೆ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,000 ಹೆಚ್ಚು ಕಮ್ಮಿ ಆಗುತ್ತೆ. ಹ್ಮ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಫಿಯೆಸ್ಟಾ ಇದೆ. ಸರ್ ಇದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ, ಬರೀ 1.5 ಲಕ್ಷ ಕೊಡ್ತೀನಿ ಸರ್. ಮುಂದೆ ಬಂದ್ರೆ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅಂದ್ರೆ 1 ಪಾರ್ಟಿಗೆ ಫೈನಲ್ ಆಗುತ್ತೆ. ಹೌದು. ಸೊ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಸಿಟಿಲಿ ಡೀಸೆಲ್ ಗಾಡಿ ಟಾಪ್ ಎಂಡ್ ZXi. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಬಾಡಿ ಲೈನ್ ನಿಮಗೆ ಸಿಗೋವಂಥದ್ದು. ವಿತ್ ನಿಮಗೆ ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಬರುತ್ತೆ. ಹಾಗೆ ಇನ್ನು ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ 60-70% ಯೋಕೋಮಾ ಟೈರ್ ಬರುವಂತದ್ದು. ಸರ್ ನೆಕ್ಸ್ಟ್ ಶೆವರ್ಲೆಟ್ ಎಂಜಾಯ್ ಇದೆ, ಡೀಟೇಲ್ಸ್ ಕೊಡಿ. 8 ಸೀಟರ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ನೋಡಿ, ಇದು 8 ಸೀಟರ್ ಡೀಸೆಲ್ ವೇರಿಯಂಟ್ ಶೆವರ್ಲೆಟ್ ಎಂಜಾಯ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. 2014 ಮಾಡಲು ಬರೀ 2,90,000 ರೂಪಾಯಿ. ಅವ್ರಿಗೆ ಲೋನ್ ಬೇಕಂದ್ರೆ 2 ಲಕ್ಷ 2.5 ಲೋನೇ ಆಗುತ್ತೆ. ಇದಕ್ಕೂ ಲೋನ್ ಮಾಡ್ಕೊಡ್ತೀರಾ ಸರ್? ಹೌದು. 2014ಗೆ ನಮ್ಮಲ್ಲಿ 2013-14 ಇರೋದಕ್ಕೆಲ್ಲ ಲೋನ್ ಆಗುತ್ತೆ. 2.5 ಲಕ್ಷ. ಹ್ಮ್. ಸೊ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು 8 ಸೀಟರ್ ವೆಹಿಕಲ್ ನೋಡ್ತಾ ಇದ್ರೆ ಶೆವರ್ಲೆಟ್ ಅವ್ರದ್ದು ಎಂಜಾಯ್ ಒಂದು ಆಪ್ಷನ್ ಇರುವಂತದ್ದು ನೋಡಿ. 2,50,000 ಕೋಟಿಂಗ್ ಇದೆ. ಎದುರುಗಡೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನು ಬಾಡಿ ಲೈನ್ ನೋಡೋದಾದ್ರೆ ನಿಮಗೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ಬಾಡಿ ಲೈನ್ ಈ ವೆಹಿಕಲ್ ಅಲ್ಲಿ ಸಿಗುವಂತದ್ದು. ಇನ್ನು ಟೈಪ್ ಪ್ರೊಫೈಲ್ ಕೂಡ ಅಬ್ಸರ್ವ್ ಮಾಡಿ, ನಿಮಗೆ 80-90% ಹೊಸ ಟೈರ್ ಈ ಒಂದು ಎಂಜಾಯ್ ವೆಹಿಕಲ್ಸ್ ಅಲ್ಲಿ ಬರುವಂತದ್ದು. ಇನ್ನು ಇಂಟ್ರೆಸ್ಟ್ ಇದೆ ಎದುರುಗಡೆ ಬನ್ನಿ, ನಿಮ್ಗೆ ಇನ್ನೂ ನೆಗೋಷಿಯೇಬಲ್ ಆಗುತ್ತೆ. ಸರ್ ಒಂದು ಒಳ್ಳೆ ಸೆಡಾನ್ ಅಂತಾನೆ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಒಂದು ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಹೋಂಡೈ ವರ್ಣ ಡೀಸೆಲ್ ವೇರಿಯಂಟ್. ನಿಮ್ಗೆ ಇದು ಬಂದು ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ. ಒಳಗಡೆ ಲೆದರ್ ಸೀಟ್ ಎಲ್ಲ ಇದೆ. ಬರೀ ಸೀಟ್ಗೆ 60,000 ರೂಪಾಯಿ ಕೊಟ್ಟಿದ್ದಾರೆ. ಆ ತರ ಕಂಡೀಷನ್ ಗಾಡಿ. 2010 ಮಾಡಲು ಡೀಸೆಲ್ ವೇರಿಯಂಟ್ ಬರೀ 2 ಲಕ್ಷ ರೂಪಾಯಿ ಕೊಡ್ತೀವಿ. 2 ಲಕ್ಷಕ್ಕೆ. ಹೌದು. ಇನ್ನು ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಸ್ಮಾಲ್ ನೆಗೋಷಿಯೇಷನ್. ಸೊ ವರ್ನರ್ ಟ್ರಾನ್ಸ್ಫಾರ್ಮ್ ಯಾರು ನೋಡ್ತಾರೆ 7 ಇನ್ಸ್ ಅಲ್ಲಿ ಒಂದು ಆಪ್ಷನ್ ಇರುವಂತದ್ದು ನೋಡ್ರಿ. ವೈಟ್ ಕಲರ್ ವೆಹಿಕಲ್ ಆಗಿರುತ್ತೆ. ಬಾಡಿ ಲೈನ್ ಅಂತೂ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್. ಇನ್ನು ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಕೂಡ ಬರುವಂತದ್ದು. 2 ಲ್ಯಾಕ್ ಹೇಳ್ತಾ ಇದಾರೆ, ಇನ್ನು ನೆಗೋಷಿಯೇಬಲ್ ಆಗುತ್ತೆ. ಎದುರುಗಡೆ ಬನ್ನಿ. ಡಸ್ಟರ್ ಕೂಡ ಇದೆ, ಡೀಟೇಲ್ಸ್ ಕೊಡಿ ಸರ್. ಡಸ್ಟರ್ ಇವಾಗ ಲಾಸ್ಟ್ ವಿಡಿಯೋ ಮಾಡಿದಾಗ ನೀವು 4 ಗಾಡಿ ಇತ್ತು, ಎಲ್ಲ ಸೋಲ್ಡ್ ಆಗಿದೆ ನೋಡಿ. ಇವಾಗ ಇದು ನಿನ್ನೆ ಬಂದಿರೋದು 2014 ಮಾಡಲು ಸೆಕೆಂಡ್ ಓನರ್, 85 PS. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಯಲ್ಲಿ. ಮ್ಯಾಕ್ ವೀಲ್ ಎಲ್ಲ ಇದೆ. ಇದು ಪ್ರೈಸ್ ಬಂದು ಬರೀ 3,90,000. 3,90,000 ಹಾ. ಲೋನ್ ಆಗುತ್ತಾ ಸರ್? ಲೋನ್ ಬೇಕಂದ್ರೆ 3 ಲಕ್ಷ 3.5 ಲೋನೇ ಆಗುತ್ತೆ. XUV500 ಇದು ಟಾಪ್ ಎಂಡ್ W8 ವೇರಿಯಂಟ್. 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, ಬರೀ 6 ಲಕ್ಷ ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕಂದ್ರೆ 4-5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. W10 ಬೇಕಾ ಸನ್ರೂಫ್ ಗಾಡಿ? ಇದು 2019 ಮಾಡಲು W10 ಸನ್ರೂಫ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಇದು ಅಷ್ಟೇ 12 ಲಕ್ಷ 11 ಲಕ್ಷ ಇರೋ ರೈಟ್. ಬರೀ 8 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 5-6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್? ಬರೀ ಅವ್ರು 1 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾರಿದೆ? ನೆಕ್ಸ್ಟ್ ಇನ್ನ ಎಲ್ಲ ತುಂಬಾ ಗಾಡಿಗಳಿದಾವೆ ನೋಡಿ, ಎಲ್ಲ ತೋರಿಸ್ತೀನಿ ನನಗೆ. ಸರ್ ರೆನಾಲ್ಟ್ ಲಾರ್ಜ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಡೀಸೆಲ್ ಗಾಡಿ ಹುಡುಕ್ತಾ ಇರೋರಿಗೆ 8 ಸೀಟರ್ ಗಾಡಿ ರೆನಾಲ್ಟ್ ಲಾರ್ಜ್ 2 ಗಾಡಿ ಇದೆ, ರೆಡ್ ವೈಟ್. ಯಾವ ಗಾಡಿನಾದ್ರು ತೊಗೊಳ್ಳಿ ಸರ್, ಬರೀ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಇರೋದು ಪ್ರೈಸಿಂಗು. 2016 ಮಾಡಲು ಟಾಪ್ ಎಂಡ್ ಮ್ಯಾಗ್ ವೀಲ್ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ವೇರಿಯಂಟ್ 8 ಸೀಟರ್ ಬರೀ 4 ಲಕ್ಷ ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸರ್ ಇದು ಯಾವ ಮಾಡ್ಲು? ಇದು 16 ಮಾಡಲು. ಅವ್ರಿಗೆ ವೈಟ್ ಬೇಕಾ ರೆಡ್ ಬೇಕಾ ಯಾವ್ದಾದ್ರು ತಗೊಳ್ಳಿ ಸರ್. ಎರಡು ಸಿಂಗಲ್ ಓನರ್ ವೆಹಿಕಲ್ಸ್. ಹೌದು, ಇದು ಫಸ್ಟ್ ಓನರ್, ಅದು ಸೆಕೆಂಡ್ ಓನರ್. ಓಕೆ, ಯಾವ್ದಾದ್ರು ತಗೊಳ್ಳಿ ಸರ್. ನೆಕ್ಸ್ಟ್ ಯಾವ ವೆಹಿಕಲ್? ಸರ್ ಇದು I20. ಹಾ. ಬರೀ 1,80,000 ರೂಪಾಯಿ ಸರ್. 1,80,000. ಬರೀ 1,80,000 I20 ಕೊಡ್ತೀನಿ. ಯಾವ ಮಾಡ್ಲು ಸರ್? 2010 10 ಸಿಂಗಲ್ ಓನರಾ? ಓನರ್